ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ದಿಗಂತ್ ಪತ್ತೆ ಆಗಿದ್ದು ಹೇಗೆ? ಪರಂಗಿಪೇಟೆ ವಿದ್ಯಾರ್ಥಿ ಮನೆ ಬಿಟ್ಟು ಉಡುಪಿಗೆ ಹೋಗಿದ್ದಾದ್ರೂ ಯಾಕೆ? ವಿದ್ಯಾರ್ಥಿ ದಿಗಂತ್ ವಿಚಾರಣೆ ವೇಳೆ ಅಸಲಿ ಕಾರಣ ಈಗ ಬೆಳಕಿಗೆ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ದಿಗಂತ್ ಈತ ನಾಪತ್ತೆ ಆಗಿದ್ದಾನೆ ಅಂತ ಅಲ್ಲಿ ಪ್ರತಿಭಟನೆ ಬೇರೆ ಮಾಡಲಾಗಿತ್ತು. ಊರಿನ ಜನರು, ಶಾಸಕರು ಕೂಡ ಹೋಗಿದ್ರು. ಅವರ ಪೋಷಕರೆಲ್ಲ ಪ್ರತಿಭಟನೆ ಮಾಡಿ ಪೊಲೀಸ್ ಇಲಾಖೆಗೆ ಡೆಡ್ಲೈನ್ ಬೇರೆ ಕೊಟ್ಟಿದ್ರು. ಎಲ್ಲೋ ಒಂದು ಸಮುದಾಯದವರು, ಮುಸ್ಲಿಂ ಸಮುದಾಯದವರು ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ, ಗಾಂಜಾ ಡ್ರಗ್ಸ್ ಒಂದು ಟೀಮ್ ಇವ್ರನ್ನ ಕಿಡ್ನಾಪ್ ಮಾಡಿಬಿಟ್ಟಿದೆ, ಅದು ಇದು ಅಂತೆಲ್ಲ ಆರೋಪವನ್ನ ಮಾಡಲಾಗಿತ್ತು. ಆದ್ರೆ ನೋಡಿ, ಅಸಲಿ ಕಾರಣನೇ ಬೇರೆ ಇದೆ. ದ್ವಿತೀಯ PUC ವಿದ್ಯಾರ್ಥಿ ಆಗಿದ್ದ ದಿಗಂತ್ ಫೈನಲ್ ಎಕ್ಸಾಮ್ಗೆ ಹೆದರಿ ಊರು ಬಿಟ್ಟಿದ್ದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಹಾಲ್ ಟಿಕೆಟ್ ತಂದ ತಕ್ಷಣವೇ ಮನೆ ಬಿಡ್ಲಿಕ್ಕೆ ಪ್ಲಾನ್ ಮಾಡಿದ್ದ. ಕಳೆದ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದಿದ್ದಕ್ಕೆ ಬೈದಿದ್ರಂತೆ ಪೇರೆಂಟ್ಸ್ಗಳು. ಫೈನಲ್ ಎಕ್ಸಾಮ್ಗೆ ಹೆದರಿ ಮನೆ ಬಿಟ್ಟು ಹೋಗಿದ್ದಂತೆ ಇವನು. ಬೆಂಗಳೂರು, ಶಿವಮೊಗ್ಗ, ಮೈಸೂರಿನಲ್ಲಿ ರೌಂಡ್ಸ್ ಹೊಡೆದಿದ್ದ. ಇಲ್ಲಿ ಪೋಷಕರೆಲ್ಲ ಆತಂಕಗೊಂಡಿದ್ರು, ಪ್ರತಿಭಟನೆ ಆಗಿತ್ತು, ಪೊಲೀಸ್ ಇಲಾಖೆ ಜೊತೆ ಜಗಳ ಕೂಡ ಆಡಿದ್ರು. ಇದರಲ್ಲಿ ಯಾವುದೋ ಒಂದು ಮಾಫಿಯಾ ಕೈವಾಡ ಇದೆ ಅಂತೆಲ್ಲ ಹೇಳಿದ್ರು. ಆದ್ರೆ ಇಲ್ಲಿ ಆಗಿದ್ದ ಕಥೆನೇ ಬೇರೆ. ಫೆಬ್ರವರಿ 25ರಂದೇ ಬಸ್ಸಿನಲ್ಲಿ ಮೈಸೂರಿಗೆ ತೆರಳಿದ್ದ ದಿಗಂತ್ ಅಲ್ಲಿಂದ ಬೆಂಗಳೂರಿಗೆ ಬಂದು 2 ದಿನ ಸುತ್ತಾಡಿದಾನೆ. ಹಣ ಖಾಲಿ ಆದ್ಮೇಲೆ ರೆಸಾರ್ಟ್ ಒಂದರಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ. ಹಣ ಖಾಲಿ ಆಗ್ತಿದ್ದ ಹಾಗೆ 3 ದಿನದ ಸಂಬಳವನ್ನ ಪಡೆದು ಅಲ್ಲಿಂದನೂ ಕೂಡ ಪರಾರಿಯಾಗಿದ್ದ ದಿಗಂತ್. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಬಸ್ನಲ್ಲಿ ಪ್ರಯಾಣ ಮಾಡ್ತಾನೆ. ನಂತರ ಶಿವಮೊಗ್ಗದಿಂದ ಮತ್ತೆ ಮೈಸೂರಿಗೆ ಹೋಗ್ತಾನೆ. ಅಲ್ಲಿಂದ ಉಡುಪಿಗೆ ಹೋಗಿರುವಂಥದ್ದು. ಉಡುಪಿಯಲ್ಲಿ ಡಿಮಾರ್ಟ್ಗೆ ತೆರಳಿದ್ದ. ಡಿಮಾರ್ಟ್ ಸಿಬ್ಬಂದಿಗಳು ಆತನನ್ನ ಗಮನಿಸಿ ಪತ್ತೆ ಹಚ್ಚಿದ್ರು. ದಿಗಂತ್ ಕಾಣೆಯಾಗಿದ್ದ ಬಗ್ಗೆ ಅದಾದ ಬಳಿಕ PFI ಕಿಡ್ನಾಪ್ ಮಾಡಿದ್ದಾರೆ ಅಂತಲೂ ಕೂಡ ಆರೋಪವನ್ನ ಮಾಡಲಾಗ್ತಾ ಇತ್ತು. ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಪ್ರತಿಭಟನೆಗಳು ಕೂಡ ನಡೆದಿದ್ವು. ಪೊಲೀಸರ ಜೊತೆ ವಾಗ್ವಾದ ಕೂಡ ಆಗಿತ್ತು. ಫೈನಲಿ ಇವನು ಸಿಕ್ಕಿದ್ದಾನೆ. ಎಂತೆಂಥ ಆರೋಪಗಳು! ಒಂದು ಸಮುದಾಯದ ಮೇಲೆ ಗೂಬೆ ಕೂರಿಸುವಂಥದ್ದು, ಅದಾದ್ಮೇಲೆ ಮಾಫಿಯಾಗಳ ಮೇಲೆ ಗೂಬಿಯನ್ನ ಕೂರಿಸುವಂಥ ಕೆಲಸ. ಮಗ ತುಂಬಾ ಒಳ್ಳೆಯವನು, ಅವನು ಏನು ಮಾಡಿಲ್ಲ ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಬೇರೆ ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡಲಾಗಿತ್ತು. ಮೊದಲೇ ಸೂಕ್ಷ್ಮ ಪ್ರದೇಶ ಕರಾವಳಿ ಅಂದ್ರೆ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಹೊತ್ಕೊಂಡು ಉರಿಯುತ್ತೆ, ಅಲ್ಲಿ ಕಿಚ್ಚು ಯಾವ ರೀತಿಯಾಗಿದೆ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಈತನ ಪ್ರಕರಣ ಕೂಡ ಮತ್ತಷ್ಟು ಹಂತದಲ್ಲಿ ಬೆಂಕಿಯನ್ನು ಹಚ್ಚುವಂತ ಸಾಧ್ಯತೆ ಇತ್ತು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಕರಾವಳಿ ಅಂದ್ರೆ ಮೊದಲೇ ಸೂಕ್ಷ್ಮವಾದಂತ ಭಾಗ. ಅದು ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಹೋರಾಟಗಳಾಗ್ತವೆ, ಜಗಳ ಆಗುತ್ತೆ, ಪ್ರತಿಭಟನೆಗಳಾಗ್ತವೆ, ಹೊಡೆದಾಟಗಳಾಗ್ತವೆ. ಇಂತಹ ಸಂದರ್ಭದಲ್ಲಿ ದಿಗಂತ್ ಪ್ರಕರಣ ಕೂಡ ಅದಕ್ಕೊಂದು ಮುನ್ನುಡಿಯನ್ನ ಬರೆಯುವಂತ ಸಾಧ್ಯತೆ ಇತ್ತು. ಫೈನಲಿ ಈಗ ಎಂಡ್ ಆಗಿರುವಂತದ್ದು. ಏನೇನೆಲ್ಲ ಆಗಿದೆ ಈ ಪ್ರಕರಣದಲ್ಲಿ, ಹೇಗೆ ಸಿಕ್ಕಾಕೊಂಡ ಅಂತ ನೋಡ್ತಾ ಹೋದಾದ್ರೆ ಪೊಲೀಸರಿಗೆ ಹೇಗೆ ಸಿಗ್ತಾ ಇವೆ? ಪೃಥ್ವಿ, ನೀವು ಹೇಳಿದಾಗೇನೆ ದಿಗಂತ್ನ ಈ ಪ್ರಕರಣ ಪೊಲೀಸ್ ಇಲಾಖೆಗೆ ಸಾಕಷ್ಟು ದೊಡ್ಡ ಮಟ್ಟಿನ ಸವಾಲನ್ನು ಒಡ್ಡಿತ್ತು. ಯಾಕೆಂದ್ರೆ ಪರಂಗಿಪೇಟೆ ಅನ್ನೋದು ಬಹಳ ಕೋಮು ಸೂಕ್ಷ್ಮ ಪ್ರದೇಶ. ಇಲ್ಲಿ ಸಾಕಷ್ಟು ಗಲಾಟೆಗಳು ಈ ಹಿಂದೆ ಕೂಡ ಆಗಿದೆ. ಹಾಗಾಗಿ ದಿಗಂತ್ನ ವಿಚಾರ ಕೂಡ 2 ಕೋಮುಗಳ ನಡುವೆ ಗಲಾಟೆಯನ್ನ ಸೃಷ್ಟಿ ಮಾಡಬಹುದೆಂಬ ಆತಂಕ ಕೂಡ ಪೊಲೀಸರಿಗೆ ಇತ್ತು. ಸತತ 12 ದಿನಗಳಿಂದ ಹುಡುಕಾಟವನ್ನ ಮಾಡ್ತಾ ಇದ್ರು ಕೂಡ ಪೊಲೀಸರಿಗೆ ಯಾವುದೇ ರೀತಿಯಾಗಿ ಸಣ್ಣ ಸುಳಿವು ಕೂಡ ಲಭ್ಯ ಆಗಿರಲಿಲ್ಲ. ಆದ್ರೆ ನಿನ್ನೆ ಮಧ್ಯಾಹ್ನದ ವೇಳೆಗೆ ಉಡುಪಿಯಿಂದ ದಿಗಂತ್ನ ತಾಯಿಗೆ ಒಂದು ಕಾಲ್ ಬರುತ್ತೆ. ಆ ಕಾಲ್ ಅಲ್ಲಿ ಸ್ವತಃ ದಿಗಂತೆ ಮಾತಾಡ್ತಾನೆ. ನನ್ನನ್ನ ಯಾರೋ ಈ ಕಡೆ ಕರ್ಕೊಂಡು ಬಂದಿದ್ದಾರೆ, ಹಾಗಾಗಿ ನಾನು ಮನೆ ಬಿಟ್ಟು ಬಂದಿದ್ದೇನೆ ಅನ್ನೋದನ್ನು ಹೇಳ್ತಾರೆ. ಆದ್ರೆ ಪೊಲೀಸ್ ತನಿಖೆಯಲ್ಲಿ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇರುವಂತದ್ದು. ಈ ಎಲ್ಲವೂ ಕೂಡ ದಿಗಂತ್ ಕಟ್ಟಿರುವ ಒಂದು ಸುಳ್ಳಿನ ಕೋಟೆ ಅನ್ನೋದು ಗೊತ್ತಾಗಿರುವಂತದ್ದು. ಯಾಕಂದ್ರೆ ದ್ವಿತೀಯ PUC ಪರೀಕ್ಷೆಯನ್ನ ಎದುರಿಸಬೇಕಾದಂತಹ ದಿಗಂತ್ ಹಾಲ್ ಟಿಕೆಟ್ ಬಂದಂತಹ ಮಾರನೇ ದಿನವೇ ಮನೆ ಬಿಟ್ಟು ಹೋಗ್ತಾನೆ. ಯಾಕಂದ್ರೆ ಬಹಳಷ್ಟು ಕಲಿಯೋದಕ್ಕೆ ಹುಷಾರಿದ್ದ. ಆದ್ರೆ ಸೆಕೆಂಡ್ PUC ಬಂದ ನಂತರವಾಗಿ ಮೊಬೈಲ್ನ ಗೀಳು ಹೆಚ್ಚಾಗಿತ್ತು. ಆ ನಂತರವಾಗಿ ಸೆಮ್ ಎಕ್ಸಾಮ್ಗಳಲ್ಲಿ ಸಾಕಷ್ಟು ಅಂಕವನ್ನ ಕಡಿಮೆ ಮಾಡಿರ್ತಾನೆ. ಹಾಗಾಗಿ ತನಗೆ ಮನೆಯಲ್ಲಿ ಪೋಷಕರು ಬೈಬಹುದೆಂಬ ಕಾರಣದಿಂದ ಆತ ಮನೆ ಬಿಟ್ಟು ಹೋಗೋಕೆ ಪ್ಲಾನ್ ಅನ್ನ ಮಾಡ್ತಾನೆ. ಮನೆಯ ಪಕ್ಕದಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಇದೆ. ಆ ರೈಲ್ವೆ ಟ್ರ್ಯಾಕ್ ಅಲ್ಲಿ ನಡ್ಕೊಂಡು ಹೋದಾಗ ಆತನ ಕಾಲಿಗೆ ಏಟಾಗುತ್ತೆ. ಹಾಗಾಗಿ ಚಪ್ಪಲಿಯನ್ನು ಅಲ್ಲೇ ಬಿಟ್ಟು ಹೋಗ್ತಾನೆ. ಈ ಎಲ್ಲ ಘಟನೆಗಳಿಗೆ ಮತ್ತೊಂದು ಪೂರಕವಾಗಿ ಹೈ ವೋಲ್ಟೇಜ್ ಕೊಡೋದೇನಂದ್ರೆ ಆತನ ರಕ್ತಸಿಕ್ತವಾದಂತಹ ಚಪ್ಪಲಿ ಆ ರೈಲ್ವೆ ಟ್ರ್ಯಾಕ್ ಮೇಲೆ ಸಿಗುವಂತದ್ದು. ಹಾಗಾಗಿ ಪೊಲೀಸರು ಮತ್ತು ಸ್ಥಳೀಯರು ಒಂದು ಶಂಕೆಯನ್ನ ವ್ಯಕ್ತಪಡಿಸ್ತಾರೆ. ಇದನ್ನು ಯಾರೋ ಗಾಂಜಾ ಅಥವಾ ಡ್ರಗ್ಸ್ ಮಾರಾಟಗಾರರು ಆತನನ್ನ ಕಿಡ್ನಾಪ್ ಮಾಡಿರ್ಬೋದು, ಆತನ ಜೀವಕ್ಕೆ ಏನಾದರೂ ಅಪಾಯವನ್ನ ತಂದೊಡ್ಡಿರ್ಬೋದು ಎಂಬ ಶಂಕೆ ಕೂಡ ವ್ಯಕ್ತವಾಗಿರುತ್ತೆ. ಹಾಗಾಗಿ ಪೊಲೀಸರು ಹಲವು ಆಯಾಮಗಳಲ್ಲಿ ವಿಚಾರಣೆ ಮಾಡ್ತಾರೆ. ದೇಶದ ಬೇರೆ ಬೇರೆ ಭಾಗಗಳಿಗೆ ಪೊಲೀಸ್ ತಂಡಗಳು ಕೂಡ, ಮಂಗಳೂರಿನ ಪೊಲೀಸ್ ತಂಡಗಳು ಕೂಡ ಹೋಗಿದೆ. ಆದ್ರೆ ನಿನ್ನೆ ಮಧ್ಯಾಹ್ನ ದಿಗಂತ್ ಉಡುಪಿಯ ಡಿಮಾರ್ಟ್ ಅಲ್ಲಿ ಪತ್ತೆ ಆಗಿರುವಂತದ್ದು.
ಆತ ಫೆಬ್ರವರಿ 25ನೇ ತಾರೀಕು ಮಂಗಳೂರಿನ ಸ್ಟೇಟ್ ಬ್ಯಾಂಕಿಂದ ಶಿವಮೊಗ್ಗಕ್ಕೆ ಹೋಗ್ತಾನೆ. ಅಲ್ಲಿ ಮೈಸೂರು, ಆನಂತರವಾಗಿ ಬೆಂಗಳೂರು, ಮತ್ತೆ ಮೈಸೂರು, ಮತ್ತೆ ಮುರುಡೇಶ್ವರಕ್ಕೆ ಹೋಗುವಂಥ ರೈಲು ಮೂಲಕವಾಗಿ ಪರಂಗಿಪೇಟೆಯ ಆತನ ಮನೆಯ ಮುಂಭಾಗದ ಮೂಲಕವೇ ರೈಲಲ್ಲಿ ಹೋಗಿ ಉಡುಪಿಯಲ್ಲಿ ಬಂದು ಇಳಿತಾನೆ. ಆನಂತರವಾಗಿ ಡಿಮಾರ್ಟ್ಗೆ ಹೋಗ್ತಾನೆ. ಡಿಮಾರ್ಟ್ ಅಲ್ಲಿ ಡ್ರೆಸ್ ಅನ್ನು ತೆಗೆದುಕೊಂಡು ಹೊರಗೆ ಹೋಗುವಂಥ ಸಂದರ್ಭದಲ್ಲಿ ಆತನ ಬಳಿ ಹಣ ಇರಲಿಲ್ಲ. ಹಾಗಾಗಿ ಅಲ್ಲಿ ಸಿಬ್ಬಂದಿ ಆತನನ್ನ ಪರಿಶೀಲನೆ ಮಾಡಿದಾಗ ಆತ ದಿಗಂತ್ ಅನ್ನೋದು ಗೊತ್ತಾಗಿರುವಂಥದ್ದು. ಸದ್ಯ ಪೊಲೀಸರು ಸಾಕಷ್ಟು ಹುಡುಕಾಟ ಮಾಡಿದ ನಂತರವಾಗಿ ಈ ಪ್ರಕರಣ ಒಂದು ಸುಖಾಂತ್ಯ ಕಂಡಿದೆ. ನಾಳೆಯೂ ದೊಡ್ಡ ಮಟ್ಟಿನ ಪ್ರತಿಭಟನೆಗೆ ಹಿಂದೂ ಸಂಘಟನೆಗಳು ಯೋಜನೆ ರೂಪಿಸಿತ್ತು. ಸ್ಥಳೀಯ 10 ಗ್ರಾಮಗಳ ಜನರು ಸುಮಾರು 10,000 ಸಂಖ್ಯೆಯಲ್ಲಿ ಜನ ಸೇರಿ ಫರಂಗಿಪೇಟೆಯಲ್ಲಿ ದೊಡ್ಡ ಮಟ್ಟಿನ ಪ್ರತಿಭಟನೆ ಮಾಡೋಕೆ ಕೂಡ ಪ್ಲಾನ್ ಮಾಡಲಾಗಿತ್ತು. ಆದ್ರೆ ಅದೃಷ್ಟವಶಾತ್ ದಿಗಂತ್ ಸಿಕ್ಕಿದ್ದಾನೆ. ಆದ್ರೆ ಆತ ಹೇಳಿ ಹೋದಂತ ಕಾರಣ ಅದು ಬಹಳಷ್ಟು ಸಿಲ್ಲಿ ಆಗಿರುವಂಥದ್ದು. ಇಂತಹ ಸಿಲ್ಲಿ ವಿಚಾರಗಳೇ ಬಹಳಷ್ಟು ದೊಡ್ಡ ದೊಡ್ಡ ಗಲಾಟೆಗಳಿಗೆ ಈ ಹಿಂದೆ ಕೂಡ ಕಾರಣ ಆಗಿತ್ತು. ಹಾಗಾಗಿ ಪೊಲೀಸರು ಈ ಹಿಂದೆ ಅದನ್ನ ಭೇದಿಸಿದ್ರೆ ಇಷ್ಟೊಂದು ಒತ್ತಡಗಳು ಇರ್ತಾ ಇರ್ಲಿಲ್ವೇನೋ. ಆದ್ರೆ ಇದೀಗ ದಿಗಂತ್ ಸಿಕ್ಕಿದ್ದಾನೆ. ಒಂದು ಪ್ರಕರಣ ಸುಖಾಂತ್ಯ ಆಗಿರುವಂಥದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇರ್ಬೋದು. ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಅತ್ಯಂತ ದೊಡ್ಡ ಒಂದು ಪ್ರಕರಣ ನಡೀತಾ ಇತ್ತು. ಕಳೆದ ಸುಮಾರು 10-15 ದಿವಸಗಳಿಂದ ದಿಗಂತ್ನ ಮನೆಯವರು ಕೂಡ ಕಂಗಾಲಾಗಿದ್ದರು. ಒಟ್ಟು ಸಾರ್ವಜನಿಕವಾಗಿ ಸಂಘ ಸಂಸ್ಥೆ ಸಂಘಟನೆಗಳು ಕೂಡ ಈ ಒಂದು ನಾಪತ್ತೆ ಪ್ರಕರಣದಿಂದ ತುಂಬ ಚರ್ಚೆಗಳು, ಹೋರಾಟಗಳು, ಇದರ ಬಗ್ಗೆ ಅವನನ್ನು ಪತ್ತೆ ಮಾಡಿಕೊಡಬೇಕು ಅಂತ ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಹಾಕುವಂಥದ್ದು ಎಲ್ಲವನ್ನು ನಮ್ಮ ಆ ಭಾಗದಿಂದ ಮಾಡಿಕೊಂಡು ಬಂದಿತ್ತು. ಇವತ್ತು ಈ ಒಂದು ಪ್ರಕರಣ ನಾಡಿದ್ದು ಪ್ರತಿಭಟನೆ ಇನ್ನಿತರ ಬೇರೆ ಬೇರೆ ಚರ್ಚೆ ಆಗುವಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಉಡುಪಿಯ ಡಿ ಮಾರ್ಟಲ್ಲಿ ಅವನ ಪತ್ತೆ ಆಗಿದೆ. ಇದು ಒಂದು ರೀತಿಯಲ್ಲಿ